ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕರ್ನಾಟಕದಲ್ಲಿ ಗ್ರಾಮದ ಗ್ರಾಮಸ್ಥರಲ್ಲಿ ನಾನು ಇದೇ ಊರಿನಲ್ಲಿ ಹುಟ್ಟಿ ಜನಿಸಿ ನಾನು ದೊಡ್ಡವನಾದ ನಂತರ ನನಗೆ ಒಂದು ಆಸೆ ಇಚ್ಛೆಗಳೇನಿದ್ದವು ಅಂದರೆ ದೇಶ ಸೇವೆಯನ್ನು ಮಾಡಬೇಕೆನ್ನುವುದು ನನ್ನ ಗುರಿಯಾಗಿತ್ತು. ಆ ಗುರಿಗಾಗಿ ನನಗೆ ಸಹಕರಿಸಿದಂತಹ ನನ್ನ ತಂದೆ ತಾಯಿಗಳು, ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ಸಹ ನನಗೆ ಸೇನೆಗೆ ಸೇರಬೇಕಾದ್ರೆ ಸೇರ್ತಕ್ಕಂಥ ಒಂದು ಸಮಯದಲ್ಲಿ ಹಾಗೂ ಮಾಲೂರಿನಲ್ಲಿರ್ತಕ್ಕಂಥ ಪ್ರೆಸ್ ಮಂಜುಣ್ಣವರು ಕೂಡ ಅವರು ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಸೇನೆಗೆ ಸೇರಿ 17 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿ ಭಾರತಾಂಬೆಗೆ ನನ್ನ ಸೇವೆಯನ್ನು ಮುಡುಪಾಗಿಟ್ಟು ಈ ದಿನ ನಾನು 17 ವರ್ಷಗಳ ಕಾಲ ಸಂಪೂರ್ಣಗೊಳಿಸಿ ನಿವೃತ್ತರಾಗ್ತಿದ್ದೇನೆ. ಈ ದಿನಕ್ಕಾಗಿ ಕಾಯ್ತಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೂ, ನನ್ನ ಧರ್ಮಪತ್ನಿ ಹಾಗೂ ಮಕ್ಕಳಿಗೂ ಎಲ್ಲರೂ ದೇವರು ನನ್ನ ಆಶೀರ್ವದಿಸ್ತಿದ್ದಾರೆ. ಕಾರಣ ಈ ಊರಿನ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ, ಅವ್ರು ಮಾಡ್ತಕ್ಕಂಥ ಒಂದು ಆಶೀರ್ವಾದವೇ ದೊಡ್ಡದಾಗಿತ್ತು. ಈ ಎಲ್ಲ ಒಂದು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈ ದಿನದಂದು ನಾನು ಹಿಂತಿರುಗಿ ಬಂದಾಗ ನನ್ನನ್ನು ಊರಿನ ಎಲ್ಲ ಗಣ್ಯರು ಹಾಗೂ ಯುವಕರು ಎಲ್ಲರ ಕುಟುಂಬ ಸಮೇತವಾಗಿ ನನ್ನನ್ನು ಸ್ವಾಗತಿಸಿದ್ದಾರೆ. ಇದಕ್ಕೆ ನಾನು ಸದಾಕಾಲ ಚಿರಋಣಿಯಾಗಿರ್ತೇನೆ. ಹಾಗೂ ಈ ದಿನದಿಂದ ನಾನು ಈ ದೇಶ ಸೇವೆಯನ್ನು ಮಾಡಲಿಕ್ಕೆ ಹುಟ್ಟುಕೊಂಡಂಥ ಈ ವರದಿಯನ್ನು ತೆಗಿತಾ ಇದ್ದೇನೆ. ಆದರೆ ನನ್ನ ದೇಶಭಕ್ತಿ, ದೇಶ ಸೇವೆ ಸದಾಕಾಲ ಪ್ರಾಣವಿರೋ ನನ್ನ ಉಸಿರಿರೋ ತನಕ ನಾನು ದೇಶ ಸೇವೆಯನ್ನು ಮಾಡ್ತೇನೆ ಎಂಬುದಾಗಿ ನನ್ನ ಒಂದು ಆತ್ಮವಿಶ್ವಾಸದಿಂದ ನಾನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಒಂದು ವಿಚಾರದಲ್ಲಿ ಇವತ್ತಿನ ಒಂದು ಸನ್ನಿವೇಶಕ್ಕೆ ನಾವು ನೋಡೋದಾದರೆ 17 ವರ್ಷ ಒಂದು ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಾವಾಗ್ಬೋದು, ನೀವಾಗ್ಬೋದು, ಇಲ್ಲಿ ಸ್ವತಂತ್ರರಾಗಿ ನಾವು ನಿಂತು ನಾವು ಮಾತಾಡ್ತಿದ್ದೀವಿ, ನಾವು ಖುಷಿಯಾಗಿದ್ದೀವಿ, ನಾವು ದೈನಂದಿನ ದಿನದಲ್ಲಿ ನಾವು ಆರಾಮಾಗಿದ್ದೀವಿ ಅನ್ನೋದಕ್ಕೆ ಒಂದು ಕಾರಣನೇ ಈ ಆರ್ಮಿ ಆಫೀಸರ್ಸು. ಅದರಲ್ಲಿ ಅತಿ ಹೆಚ್ಚಾಗಿ ಹೇಳ್ಬೇಕಂತಂದರೆ ನಮ್ಮ ಊರಿನಿಂದ ಏಕೈಕ ವ್ಯಕ್ತಿ ಪ್ರಶಾಂತ್ ಟಿ ಅವರು 17 ವರ್ಷದಿಂದ ಭಾರತೀಯ ಸೇನೆಗೆ ಹೋಗಿ ಅಲ್ಲಿ ಎಷ್ಟೇ ಕಷ್ಟಗಳು ಬಾಧೆಗಳು ಎಲ್ಲಗಳನ್ನು ಅನುಭವಿಸಿ ಅವರು ನಮಗೋಸ್ಕರ
ಅಂದರೆ ನಮ್ಮೆಲ್ಲ ದೇಶದ ಜನತೆಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು 17 ವರ್ಷದ ನಂತರ ನಮ್ಮ ಊರಿಗೆ ಬಂದು ರಿಟೈರ್ಮೆಂಟ್ ಆಗಿ ಬರ್ತಿರುವಾಗ ನಮ್ಗೆ ಅದಕ್ಕಾಗದಂಥ ಖುಷಿ. ಯಾಕಂದರೆ ನಾವು ಇಲ್ಲಿ ಇಷ್ಟೊಂದು ಅಭಿವೃದ್ಧಿಯಾಗಿ ಅವರನ್ನು ಸ್ವಾಗತ ಮಾಡುವಂಥ ಸ್ಥಿತಿಗೆ ಅವರು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಊರಿನ ಸಂಘದ ವತಿಯಿಂದ ನಮ್ಮ ಊರಿನ ಹಿರಿಯ ಮುಖಂಡರು ಎಲ್ಲರೂ ಸೇರಿ ನಮ್ಮ ಕುಟುಂಬದವ್ರ ಸಮಸ್ಯೆ ಎಲ್ಲ ಕಡೆಯಿಂದ ನಾವು ಒಂದು ಭಾರತ ದೇಶದ ಭೂಸೇನಾ ಪಡೆಯಲ್ಲಿ 17 ವರ್ಷ ಕೆಲಸ ಮಾಡಿರುವಂಥ ಸೈನಿಕನಾಗಿ ಕೆಲಸ ಮಾಡಿರುವಂಥ ನಮ್ಮ ಪ್ರಶಾಂತ್ ಅವರಿಗೆ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮ್ಮೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ ಆಗಿ ಒಂದು ದೇಶ ಸೇವೆ ಮಾಡ್ತಾ ಇದ್ದಾನೆಂದರೆ ನಮ್ಮ ಹೆಮ್ಮೆಯಾಗಿದೆ. ಸೊ ಅದೇ ರೀತಿ 17 ವರ್ಷ ಇವತ್ತು ಅವರು ಪೂರೈಸಿದ್ದಾರೆ ಅಂದರೆ ಅವರ ತಂದೆ ತಾಯಿ ಆಗಿರ್ಬೋದು, ಅವ್ರ ಅಣ್ಣ ಇರ್ಬೋದು, ಅವ್ರ ಚಿಕ್ಕಪ್ಪ ಪ್ರತಿಯೊಬ್ಬರೂ ಇರ್ಬೋದು, ಅವರ ಫ್ಯಾಮಿಲಿಯಿಂದ ಒಬ್ಬ ಸೈನಿಕ ಬಂದಿದ್ದಾರೆ ಅಂದರೆ ನಮ್ಮ ಊರಿನಲ್ಲಿ ಒಬ್ಬ ಸೈನಿಕ, ನಮ್ಮ ಹಳ್ಳಿಯಲ್ಲಿ ಒಬ್ಬ ಸೈನಿಕ ಅನ್ನೋದು ನಮ್ಮ ಹೆಮ್ಮೆಯಾಗಿದೆ. ಸೊ ಅದೇ ರೀತಿ ನಮ್ಗೆ ತುಂಬ ಖುಷಿಯಾಗಿ ಇವತ್ತು 17 ವರ್ಷ ಪೂರೈಸಿದ್ದಾರೆ. ಸೊ ನಮ್ಮ ಊರಿನ ಮುಖಂಡರಾಗಿರ್ಬೋದು, ನಮ್ಮ ಅಂಬೇಡ್ಕರ್ ಸಂಘದ ಯುವಕರಾಗಿರ್ಬೋದು, ಪ್ರತಿಯೊಬ್ಬರೂ ಅಷ್ಟೇ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರೋದ್ರಿಂದ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ.